ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇರಬಹುದು, ನನ್ನ ಮದುವೆ ಯಾವಾಗ ಆಗುತ್ತದೆ ಎಂದು. ಆದರೆ ನಿಜವಾದ ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಮದುವೆ ತ್ವರಿತವಾಗಿ ನಡೆಯುವುದಕ್ಕೆ ಕಾರಣ ಕುಟುಂಬದ ಒತ್ತಡವಲ್ಲ, ಸಮಾಜದ ಮಾತುಗಳಲ್ಲ. ಜ್ಯೋತಿಷ್ಯ ಪ್ರಕಾರ ಕೇವಲ 2 ಗ್ರಹಗಳ ಬಲ. ಮೊದಲ ಗ್ರಹ ಶುಕ್ರ ಬಲವಾಗಿದ್ದರೆ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶೀಘ್ರವಾಗಿ ಪ್ರವೇಶಿಸುತ್ತಾರೆ. ಸಂಬಂಧಗಳು ಸುಗಮವಾಗುತ್ತವೆ, ಹೊಂದಾಣಿಕೆ ಸಹಜವಾಗಿ ಬರುತ್ತದೆ ಮತ್ತು ಮದುವೆಗೆ ಅಡ್ಡಿಯಾಗುವ ಅಡಚಣೆಗಳು ನಿಧಾನವಾಗಿ ದೂರವಾಗುತ್ತವೆ. ಶುಕ್ರ ಬಲಹೀನವಾಗಿದ್ದರೆ ಮಾತ್ರ ಗೊಂದಲ, ತಪ್ಪಾದ ಪ್ರಸ್ತಾವಗಳು ಹಾಗೂ ಅನಗತ್ಯ ವಿಳಂಬಗಳು ಕಾಣಿಸಿಕೊಳ್ಳುತ್ತವೆ. ಎರಡನೆಯ ಗ್ರಹ ಗುರು ಬಲವಾದರೆ ಮದುವೆ ಸಮಯ ದೈವಿ ಅನುಗ್ರಹದಂತೆ ಸರಿಯಾಗಿ ಸಕ್ರಿಯವಾಗುತ್ತದೆ. ಒಳ್ಳೆಯ ಕುಟುಂಬಗಳಿಂದ ಉತ್ತಮ ಪ್ರಸ್ತಾವಗಳು ಬರುತ್ತವೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಹೆಚ್ಚುತ್ತದೆ ಮತ್ತು ಮದುವೆಯ ನಂತರದ ಜೀವನವು ಸ್ಥಿರವಾಗಿ ಮುಂದುವರಿಯುತ್ತದೆ. ಗುರು ದುರ್ಬಲವಾಗಿದ್ದರೆ ಮಾತ್ರ ನಿರ್ಧಾರಗಳಲ್ಲಿ ಸಂಶಯ ಮತ್ತು ಮದುವೆ ಸಮಯದಲ್ಲಿ ವ್ಯತ್ಯಯಗಳು ಕಾಣಿಸುತ್ತವೆ. ಶುಕ್ರ ಮತ್ತು ಗುರು ಎರಡೂ ಬಲವಾಗಿರುವಾಗ ಇದನ್ನು ಶೀಘ್ರ ವಿವಾಹ ಯೋಗ ಎಂದು ಕರೆಯಲಾಗುತ್ತದೆ. ಈ ಯೋಗ ಇರುವವರಿಗೆ ಮದುವೆ ಅನಗತ್ಯ ವಿಳಂಬವಿಲ್ಲದೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ಸಹಜವಾಗಿ ಸಂಭವಿಸುತ್ತದೆ. ಆದುದರಿಂದ ಸಾರಾಂಶ ಒಂದೇ, ಮದುವೆ ತ್ವರಿತವಾಗಿ ಆಗಬೇಕೆಂದರೆ ಜಾತಕದಲ್ಲಿ ಶುಕ್ರ ಮತ್ತು ಗುರು ಹೇಗಿವೆ ಅನ್ನುವುದೇ ಮುಖ್ಯ. ಈ 2 ಗ್ರಹಗಳು ಬಲವಾಗಿದ್ದರೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಕಡೆಗೆ ಬರುತ್ತಿರುವ ದಾರಿಯಿಂದ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ದೇವರ ಮೇಲೆ ನಂಬಿಕೆ ಇರಲಿ, ಸರಿಯಾದ ವ್ಯಕ್ತಿ ಸರಿಯಾದ ಕ್ಷಣದಲ್ಲಿ ನಿಮ್ಮ ಜೀವನಕ್ಕೆ ಖಂಡಿತ ಆಗಮಿಸುತ್ತಾರೆ.